ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವಾಗ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ನನ್ನ ಮಗನಿಗೆ SSLC ಮುಗೀತು, ಎಕ್ಸಾಮ್ ಕೂಡ ಬರ್ತಾಯಿತ್ತು. ನಾನು ಕೂಡ ತುಂಬ ದಿನದಿಂದ ಲೈವ್ ಆಗಲಿ ಅಥವಾ ವೀಡಿಯೋಸ್ನ ಅಪ್ಲೋಡ್ ಮಾಡೋದಾಗಲಿ ಯೂಟ್ಯೂಬ್ ಕಡೆ ಜಾಸ್ತಿ ಬರ್ತಿರಲಿಲ್ಲ. ಅವಾಗ ನನಗೆ ಟೈಮ್ ಸಿಕ್ತಾಗ ಮಾತ್ರ ಲೈವ್ ಆನ್ ಮಾಡ್ತಿದ್ದೆ ಅಷ್ಟೇ. ಅದು ಬಿಟ್ಟರೆ ನಾನು ಜಾಸ್ತಿ ಈ ಕಡೆ ಎಲ್ಲ ಫೋಕಸ್ ಮಾಡಲಿಲ್ಲ. ಜಾಸ್ತಿ ಫೋಕಸ್ ಮಾಡಿದ್ದು ಮಕ್ಕಳ ಕಡೆಗೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಜಾಸ್ತಿ ಈ ಕಡೆಗೆ ಫೋಕಸ್ ಮಾಡಿದೆ. ಯಾಕೆಂದರೆ ಮಕ್ಕಳ ಎಜುಕೇಷನ್ ಬಂದಾಗ ನಮಗೆ SSLC ಕೂಡ ಅವ್ರು ಎಕ್ಸಾಮ್ ಬರೀತಾರೋ ಇಲ್ಲವೋ ಗೊತ್ತಿಲ್ಲ, ಬಟ್ ನಮಗಂತೂ ತುಂಬ ಎಕ್ಸೈಟೆಡ್ ಆಗಿದ್ವಿ. ಯಾಕೆಂದರೆ ಅವ್ರ ಎಕ್ಸಾಮ್ ಬರೆಯೋದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವಿವಾಗ ಮಗನಿಗೆ ಹಾಸನಲ್ಲೇ ಓದಿಸೋದು ಬೇಡ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಅವನ ಸಜೆಷನ್ ಕೂಡ ತೊಗೊಂಡ್ವಿ. ಅವನಿಗೆ ಯಾವುದು ಬೆಸ್ಟ್ ಅನಿಸುತ್ತೆ, ಇಲ್ಲಿರೋದು ಓಕೆನಾ ಅಥವಾ ಹಾಸ್ಟೆಲ್ ಓಕೆನಾ ಅಂತ ಹೇಳಿ. ಹಾಗಾಗಿ ಅವನ ಪರ್ಮಿಷನ್ ತೊಗೊಂಡು ನಾವು ಹೊರಗಡೆ ಹಾಕಿರೋದು ಅಷ್ಟೇ. ನಮಗಿವಾಗ ಮೂಡುಬಿದ್ರೆನಲ್ಲಿ ಒಳ್ಳೆ ಕಾಲೇಜುಗಳಿದ್ದಾವೆ. ಮಂಗಳೂರು ಸೈಡ್ ಹೋದರೆ ನಿಮಗೆ ಎಲ್ಲ ಕಾಲೇಜು ಓಕೆನೇ. ಅದರಲ್ಲಿ ಕೆಲವೊಂದಿಷ್ಟು ಸ್ವಲ್ಪ ಟಾಪ್ ಲಿಸ್ಟಲ್ಲಿ ಬಂದಿರುತ್ತೆ ಮತ್ತು ರಿವ್ಯೂಸ್ ಕೂಡ ಚೆನ್ನಾಗಿ ಬಂದಿರುತ್ತೆ. ಆ ರಿವ್ಯೂಸ್ನ ನೋಡಿಕೊಂಡು ನಾವು ಕೂಡ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಬಟ್ ಯಾವ ಕಾಲೇಜು ಏನು ಅಂತ ಹೇಳಿ ನಿಮಗೆ ಹೋಗ್ತಾ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಫುಲ್ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ನೋಡ್ಕೊಬನ್ನಿ ಪ್ಲೀಸ್, ಎಲ್ಲರೂ ನೋಡ್ಕೊಬನ್ನಿ ವಿಡಿಯೋನ. ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡಬೇಡಿ. ಪೂರ್ತಿ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಸಂಡೇ ಲಾಗ್ ಆಗಿರುತ್ತೆ. ಅಂದರೆ ಸಂಡೇ ನಾವು ನಮ್ಮ ಚಿಕ್ಕ ಮಗನ ಶಾಪಲ್ಲೇ ಬಿಟ್ಟು ನಾವು ಕೂಡ ಹೊರಟಿದ್ದು ಮೂಡುಬಿದ್ರೆಗೆ. ನೋಡಿ, ನಾನು, ನನ್ನ ಮಗ, ಹಸ್ಬೆಂಡ್ ಮತ್ತು ಹಸ್ಬೆಂಡ್ಗೆ ಕಾರ್ ಡ್ರೈವಿಂಗ್ ಜಾಸ್ತಿ ದೂರ ಡ್ರೈವಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಪಕ್ಕದಲ್ಲಿ ಡ್ರೈವರ್ನ ಕರ್ಕೊಂಡಿದ್ವಿ. ಅಂದರೆ ಅವರು ಗೊತ್ತಿರೋ ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡಿ ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ನಮ್ಮನ್ನು ಕರ್ಕೊಂಡು ಬಂದರು. ಹಾಗೆಯೇ ನಾವು ಕೂಡ ಮೂಡುಬಿದ್ರೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮಗೆ ಬೆಳಗ್ಗೆನೇ ಒಂದು 6 ಗಂಟೆ ಅಷ್ಟರೊಳಗೆ ನಾವು ಬಿಟ್ಟಿದ್ದು. ಅಂದವೇ ಇನ್ನೇನು ಸಕಲೇಶಪುರ ಹತ್ರ ರೀಚ್ ಆದ್ವಿ. ಇಲ್ಲೆಲ್ಲಾದರೂ ನಿಯರ್ ಹೋಟೆಲ್ ಇದ್ದರೆ ಟೇಸ್ಟ್ ಅಂದರೆ ಟಿಫನ್ ಕೂಡ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾವು ಕೂಡ ಇಲ್ಲಿ ಅನ್ನಪೂರ್ಣೇಶ್ವರಿ ಸಸ್ಯಾಹಾರಿ ಅನ್ನೋ ಒಂದು ಹೋಟೆಲ್ ಇತ್ತು. ಇಲ್ಲಿ ಕೂಡ ಎಲ್ಲರೂ ಇಲ್ಲೇ ಟಿಫನ್ನ ಮಾಡ್ತಾಯಿದ್ರು. ಸದ್ಯಕ್ಕೆ ನಮಗೆ ಬೇಗ ಸಿಗೋವಂಥ ಹೋಟೆಲ್ ಇದೊಂದೇ ಆಗಿರುತ್ತೆ. ಹಾಗಾಗಿ ನಾವು ಇಲ್ಲೇ ಟಿಫನ್ ಲೈಟಾಗಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಇಲ್ಲಿ ಲೈಟಾಗಿ ಏನೇನು ಸಿಗುತ್ತೆ ಅಂತ ಕೂಡ ಅಲ್ಲಿ ಮೆನು ಕೂಡ ಹಾಕಿದ್ದಾರೆ. ನಾವಿಲ್ಲಿ ಇಡ್ಲಿ ವಡಾನ ತೊಗೊಂಡ್ವಿ. ಬೆಳಗ್ಗೆನೇ ಆಯಿಲ್ ಫುಡ್ ತಿನ್ನೋಕ್ಕೂ ಸ್ವಲ್ಪ ಕಷ್ಟ ಅನಿಸುತ್ತೆ. ನಮ್ಮನೆಯವ್ರಿಗೆ ನಾನು ವಡೆ ತಿನ್ನಲ್ಲ ಬೆಳಗ್ಗೆನೇ ಅಂದರೂ ಕೂಡ ಅವರು ತೊಗೊಂಡು ಬಂದುಬಿಟ್ರು. ಇಲ್ಲಿ ಕೆಲವೊಂದು ಲೀಸ್ಟ್ ಕೂಡ ಇದೆ, ಅದು ರೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ನಾವು ಇಡ್ಲಿ ಸಾಕು ಅಂತ ಹೇಳಿ ಇಡ್ಲಿ ಅಷ್ಟೇ ತೊಗೊಂಡಿದ್ದು ಎಲ್ಲರೂ ಕೂಡ. ಹೀಗೇ ನನ್ನ ಮಗ ಕೂಡ ಅಲ್ಲಿ ಕೂರ್ತಿದ್ದಾನೆ. ಇಡ್ಲಿ ಮತ್ತು ವಡೆ ಕೂಡ ಬಂತು. ಟೇಸ್ಟು ಪರವಾಗಿಲ್ಲ, ಓಕೆ. ಬಟ್ ಹಸಿದಾಗ ಎಲ್ಲನೂ ಚೆನ್ನಾಗೇ ಇರುತ್ತೆ. ಅಂದರೆ ತುಂಬ ಸ್ನ್ಯಾಕ್ಸ್ ಅಂದರೆ ನಾನು ಜಾಸ್ತಿ ಮನೆಯಿಂದ ಫ್ರೂಟ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದೆ, ತುಂಬಾ ತೊಗೊಂಡಿದ್ದೆ ಫ್ರೂಟ್ಸು. ಸಂಜೆ ತನಕ ಯಾವುದೇ ರೀತಿ ಇದಾಗಬಾರ್ದು ಅಂತ ಹೇಳಿಬಿಟ್ಟು. ಅದಾದಮೇಲೆ ನಾವು ತಿಂಡಿ ತಿಂದು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಜರ್ನಿ ಸ್ಟಾರ್ಟ್ ಮಾಡಾದಮೇಲೆ ಇನ್ನೇನು ನಮಗೆ ಧರ್ಮಸ್ಥಳ ಬಂದಿದ್ದೇ ಗೊತ್ತಾಗಿಲ್ಲ. ಅಷ್ಟು ಚೆನ್ನಾಗಿ ಅವರು ಕೂಡ ಡ್ರೈವ್ ಮಾಡಿಕೊಂಡು ಹುಷಾರಾಗಿ ಕರ್ಕೊಂಡು ಹೋದರು. ಈ ಸಮ್ಮರಲ್ಲಿ ಆ ಕಡೆ ವೆದರ್, ಸಕಲೇಶಪುರ ವೆದರ್ ಅಂತೂ ಅಷ್ಟೊಂದೇನು ಚೆನ್ನಾಗಿರಲ್ಲ ಅನ್ಕೊಳ್ತೀವಿ. ಯಾಕೆಂದರೆ ಮಳೆಗಾಲದಲ್ಲಿ ಇಬ್ಬನಿ ಎಲ್ಲ ಬೀಳ್ತಾ ಇರುತ್ತೆ, ಸಖತ್ ಚೆನ್ನಾಗಿರುತ್ತಲ್ವ. ಹಾಗೆ ನಾವು ಕೂಡ ಧರ್ಮಸ್ಥಳದಿಂದ ಮುಂದೆ ಬಂದ್ವಿ. ಧರ್ಮಸ್ಥಳದಿಂದ ಮುಂದೆ ಇತ್ತು, ಅಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಕಾಲೇಜು, ಅದೇನೆ. ಇದು ಮೂಡುಬಿದ್ರೆಯಿಂದ ಹಿಂದಕ್ಕೆ ಇದೆ. ಅಂದರೆ ಇದು ಬಂದು ಕಾಲೇಜು ನಮಗೆ ಬೆಳ್ತಂಗಡಿ ಸಿಗುತ್ತೆ ಗೊತ್ತಲ್ವ. ಆ ಬೆಳ್ತಂಗಡಿಯಿಂದ ಗುರುವಾಯಿನ ಕೆರೆ ಅಲ್ಲೇ ನಿಯರೇ ಇದೆ, ಜಾಸ್ತಿ ದೂರ ಹೋಗೋ ಅವಶ್ಯಕತೆ ಇಲ್ಲ, ಅಲ್ಲೇ ನಿಯರ್ ಇದೆ. ಬೆಳ್ತಂಗಡಿಯಿಂದ ಸ್ವಲ್ಪ ಮುಂದೆ ಒಂದು 4-5 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ. ಇವಾಗ ಇಲ್ಲಿ ಕೆಳಗಡೆ ಕಾಣಿಸ್ತಿರೋವಂಥದ್ದು ಸ್ಕೂಲು ಆಯಿತಾ, ಎಕ್ಸೆಲ್ ಸ್ಕೂಲ್ ಅಂತ ಬರುತ್ತೆ ಕೆಳಗಡೆ ಇರೋದು. ನಾವು ಇವಾಗ ಮೇಲ್ಗಡೆ ಹೋಗಬೇಕಾಯ್ತಾ, PU ಕಾಲೇಜಿಗೆ ಹೋಗೋದಾದರೆ ಮೇಲ್ಗಡೆ ಹೋಗಬೇಕು. ತುಂಬ ಚೆನ್ನಾಗಿದೆ ಕಾಲೇಜ್ ಆಗಿರ್ಬೋದು, ಕ್ಯಾಂಪಸ್ ಆಗಿರ್ಬೋದು, ತುಂಬ ದೊಡ್ಡದಾಗಿದೆ. ಮತ್ತು ಇಲ್ಲಿ ಹೋಗಿದ ತಕ್ಷಣ ತುಂಬ ಚೆನ್ನಾಗಿ ಟ್ರೀಟ್ ಕೂಡ ಮಾಡ್ತಾರೆ. ಅಂದರೆ ಈಗ ಸ್ಟಾರ್ಟಿಂಗ್ ಅಲ್ವಾ, ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಇಲ್ಲ, ಮೋಸ್ಟ್ಲಿ ನಾನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಇದು ಕೆಳಗಡೆನೂ ಕೂಡ ಕಾಲೇಜೇ, ಬಟ್ ಇದ್ರ ಮೇಲ್ಗಡೆ ಹೋಗಬೇಕು. ಅಂದರೆ ಇದು ಕಾಮರ್ಸ್ ಸೆಕ್ಷನ್ ಅಂತ ಏನೋ ಹೇಳಿದ್ರು. ಓಕೆ,
ಕಾಮರ್ಸ್ ಇರಬೇಕದು. ಇಲ್ಲಿ ಮೇಲ್ಗಡೆ ಇರುವಂಥದ್ದು PU ಸೈನ್ಸ್. ಇದು ಮೇಲ್ಗಡೆ ನಾವು ಹೋಗ್ತಿದ್ದೀವಲ್ಲ ಅದು ಬಂದು ಸೈನ್ಸ್ ಕಾಲೇಜ್ ಆಗುತ್ತೆ. ಸರಿ ಅಂತ ಹೇಳಿ ಇಲ್ಲಿ ಬೆಟ್ಟದ ಮೇಲಿದೆ ಅದು ಕಾಲೇಜು. ಈಗ ಮಕ್ಳಿಗೇನಾದರೂ ಅಲ್ಲಿ ಹಾಕಿದ್ರೆ ಅವ್ರು ಆಚೆ ಬರೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಅಲ್ಲಿನ ರೂಲ್ಸ್ಗಳನ್ನ ಬ್ರೇಕ್ ಮಾಡೋ ಹಾಗೆ ಇಲ್ಲ. ಪರ್ಮಿಷನ್ ಅಂತ ಅಂದರೆ ಇವಾಗ ತಿಂಗ್ಳಿಗೊಂದು ಸರಿ ಪೇರೆಂಟ್ಸ್ ವಿಸಿಟಿಂಗ್ ಇರುತ್ತೆ. ಅದಾದಮೇಲೆ ನಾವು ಪದೇ ಪದೇ ಮತ್ತೆ ಹೋಗೋ ಹಾಗಿಲ್ಲ. ಅವರಿಗೆ ಒಂದು ಕಾಯಿನ್ ಬಾಕ್ಸ್ ಇರುತ್ತಲ್ವ, ಆ ಕಾಯಿನ್ ಬಾಕ್ಸಲ್ಲಿ ಕಾರ್ಡ್ ಮಾಡಿಸಿರ್ತಾರೆ. ಆ ಕಾರ್ಡಲ್ಲಿ ಅಪ್ಪ ಅಮ್ಮ ಇಬ್ಬರು ನಂಬರ್ ಅಷ್ಟೇ ಸೇವ್ ಮಾಡಿರ್ತಾರೆ. ಅದರಿಂದನೇ ಅವನು ಕಾಲ್ ಮಾಡಬೇಕಾಗುತ್ತೆ. ನಾವು ಇಷ್ಟು ಅಂತ ಅದಕ್ಕೆ ಅಮೌಂಟ್ನ ಪೇ ಮಾಡಿದ್ರೆ ಸಾಕು. ಅದರಿಂದ ಅವನು ರೆಗ್ಯುಲರಾಗಿ ಡೈಲಿ ಒಂದು 15 ಮಿನಿಟ್ಸ್ ಕಾಲ್ ಮಾಡಿ ಮಾತಾಡ್ಬೋದು. ಅಲ್ಲಿನ ರೂಲ್ಸು ಈ ಥರ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಕಾರ್ ತೊಗೊಂಡು ಮುಂದೆ ಬಂದ್ವಿ. ಸರಿ ಅಂತ ಹೇಳಿ ನಾವು ಕೂಡ ಕಾರ್ನ ಪಾರ್ಕ್ ಮಾಡಿ ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮನೆಯವ್ರು ಕೂಡ ಹೋಗ್ತಾ ಇದ್ದಾರೆ. ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಹೇಳಿ, ಯಾವ ಕಾಲೇಜು ಏನು ಅಂತ ಕೂಡ ಇನ್ನು ನಮಗೆ ಕನ್ಫರ್ಮ್ ಆಗಿ ಅಷ್ಟೊಂದು ಗೊತ್ತಿಲ್ಲ. ನಾವು ಇದೇ ಕಾಲೇಜನ್ನ ಫೈನಲ್ ಮಾಡ್ತೀವಿ ಅಂತ. ನೆಕ್ಸ್ಟು ಅಲ್ಲಿಂದ ಮುಗಿಸ್ಕೊಂಡು ನಾವು ಬೇರೆ ಕಾಲೇಜನ್ನ ನೋಡೋಣ ಅಂತ ಹೇಳಿ ಹೋದ್ವಿ. ಏಕೆಂದರೆ ನಮಗೆ ಕಂಫರ್ಟಬಲ್ ಅನ್ನಿಸ್ಬೇಕಲ್ವಾ, ಹಾಗಾಗಿ. ಇದಾದಮೇಲೆ ನನ್ನ ಮಗ ಕಾರಲ್ಲಿ ಕಿತ್ತಲೆ ಹಣ್ಣು ತೊಗೊಂಡಿದ್ವಿ. ಆ ಕಿತ್ತಲೆ ಹಣ್ಣನ್ನು ಉಪ್ಪು ಖಾರ ಬೇರೆ ಮನೆಯಿಂದನೇ ತೊಗೊಬಿಟ್ಟಿದ್ದೆ. ಎಲ್ಲನೂ ಸೇರಿ ಅವನೇ ತಿಂತಾ ಇದ್ದ. ಅಂದರೆ ಉಪ್ಪು ಖಾರ ಹಾಕ್ಕೊಂಡು ಹಿಂಗೆ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತಲ್ವ. ಎಲ್ಲರೂ ಜರ್ನಿ ಹೋಗಬೇಕಾದ್ರೆ ಫ್ರೂಟ್ಸಲ್ಲಿ ಉಪ್ಪು ಖಾರ ಇದ್ದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ನಾವು ಹೊರಟಿದ್ದೆ ಮೂಡುಬಿದ್ರೆ ನಿಯರು, ಅಂದರೆ ಮೂಡುಬಿದ್ರೆಗೆ ಹೋಗೋ ಹಾಗೆ ಇಲ್ಲ ಆಯಿತಾ. ಮೂಡುಬಿದ್ರೆಗೆ ಇನ್ನೊಂದು 10-15 ಕಿಲೋಮೀಟರ್ ಇರುತ್ತೆ ಅಷ್ಟೇ. ಈಗ ನಾವು ಹೋಗ್ತಾ ಇರೋವಂಥ ಕಾಲೇಜ್ ಬಂದು ವೈಬ್ರೆಂಟ್ PU ಕಾಲೇಜ್ ಅಂತ ಹೇಳಿ ನಾವು ಸೆಕೆಂಡ್ ಆಪ್ಷನ್ ತೊಗೊಂಡಿದ್ದು. ವೈಬ್ರೆಂಟ್ PU ಕಾಲೇಜು ಎಕ್ಸೆಲ್ಲು ಚೆನ್ನಾಗಿದೆ, ವೈಬ್ರೆಂಟು ಚೆನ್ನಾಗಿದೆ. ಬಟ್ ಏನಂದರೆ ವೈಬ್ರೆಂಟ್ ಓಪನ್ ಆಗಿ ಜಸ್ಟ್ 4 ಇಯರ್ಸ್ ಅಷ್ಟೇ ಆಗಿರೋದು. ಬಟ್ ಅಲ್ಲಿ ಎಲ್ಲ ಪ್ರತಿಭಾನ್ವಿತ ಲೆಕ್ಚರರ್ಸೇ ಇರೋದು. CET ಮೇಯ್ನ್ ಎಕ್ಸಾಮ್ಸ್ ಆಗಿರ್ಬೋದು, ಕೋಚಿಂಗಿಗಾಗಿರ್ಬೋದು, ನೀಟಿಗಾಗಿರ್ಬೋದು, ಎಲ್ಲ 15 ಇಯರ್ಸು 20 ಇಯರ್ಸ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಇರುವಂಥ ಟೀಚರ್ಸೇ. ಇವ್ರದ್ದು ಕೂಡ ಈ ವೈಬ್ರೆಂಟ್ ಕಾಲೇಜ್ದು ಕೂಡ ರಿವ್ಯೂಸ್ನ ನೋಡಿನೇ ಹೋಗಿದ್ದು. ಇದು ಕೂಡ ಚೆನ್ನಾಗಿದೆ. ಕೆಲವರು ಹೇಳಿದ್ರು ಆಳ್ವಾಸ್ಗೆ ಹೋಗಿ ಅಂತ ಹೇಳಿ. ನಾವು ಆಳ್ವಾಸ್ ಕಡೆ ಹೋಗಲಿಲ್ಲ. ಈಗ ಸದ್ಯಕ್ಕೆ ಎಕ್ಸ್ಪರ್ಟು, ಎಕ್ಸೆಲ್ಲು ಮತ್ತು ವೈಬ್ರೆಂಟು ನನಗೆ ಓಕೆ ಅನ್ನಿಸ್ತು. ಅದಕ್ಕೆ ಇವಾಗ ಇದಿಷ್ಟನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಅವನಿಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫೈನಲ್ ಮಾಡ್ಕೊಂಡ್ವಿ. ಯಾವುದು ಏನು ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ ಲಾಸ್ಟಲ್ಲಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಫುಲ್ ವಿಡಿಯೋನ ನೋಡಿ. ಇಲ್ಲಿ ಬಂದು ಕಾಲೇಜ್ ಇದು. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿರೋಂಥದ್ದು ಕ್ಯಾಂಟೀನು. ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಏನಾದರೂ ಅಲ್ಲಿ ಹೋಗಿ ತೊಗೊಬೋದು. ಇಲ್ಲಿ ಬಸ್ ಫೆಸಿಲಿಟೀಸ್ ಆಗಿರ್ಬೋದು, ಪ್ರತಿಯೊಂದೂ ಕೂಡ ತುಂಬಾ ಚೆನ್ನಾಗಿದೆ. ಅಲ್ಲಿರೋಂಥ ಮಕ್ಕಳು ಯೂಸ್ ಮಾಡ್ಕೋಬೋದು. ಇವಾಗ ನಾವು ಹೋಗಿದ್ದು ಲಂಚ್ ಟೈಮಿಗೇನೋ ಹೋದ್ವಿ. ಅಲ್ಲಿರೋವಂಥ ಮಕ್ಕಳೆಲ್ಲ ಆಗಲೇ ಊಟಕ್ಕೆ ಬರ್ತಾಯಿದ್ರು. 12ವರೆಗೆಲ್ಲ ಊಟ ಕೊಟ್ಬಿಡ್ತಾರೆ. ಇಲ್ಲಿ ನಾವು ಒಳಗಡೆ ಹೋಗ್ಬೇಕಂದ್ರೆ ನಮಗೆ ಇಲ್ಲಿ ಎಂಟ್ರಿ ಕಾರ್ಡ್ ಕೊಡ್ತಾರೆ. ಅಲ್ಲಿ ನಾವು ಮೇಯ್ನ್ ಗೇಟಲ್ಲಿ ಎಂಟ್ರಿ ಮಾಡಿಬಿಟ್ಟು ಈ ಥರ ಕಾರ್ಡನ್ನ ಹಾಕ್ಕೊಂಡು ನಾವು ಒಳಗಡೆ ಹೋಗಬೇಕು. ಇಲ್ಲಾಂದರೆ ಅಲ್ಲಿ ಯಾರಿಗೂ ಎಂಟ್ರಿ ಇರೋದಿಲ್ಲ. ಈ ಕಾರ್ಡ್ ಕೊಟ್ಟಾಗ ನಾವು ಅದನ್ನು ಹಾಕ್ಕೊಂಡು ಒಳಗಡೆ ಹೋದರೆ ಅಲ್ಲಿ ನಮ್ಮನ್ನು ವಿಚಾರಿಸ್ಕೊತಾರೆ, ಇವರು ಅಡ್ಮಿಷನ್ಗೆ ಬಂದಿರೋದು ಅಂತ ಹೇಳಿ ಅವರಿಗೆ ಗೊತ್ತಾಗುತ್ತೆ. ಇದಾದಮೇಲೆ ನಾವು ಒಳಗಡೆ ಎಲ್ಲ ನೋಡ್ಕೊಂಡು ಬಂದು ಇವಾಗ ಹೋಗ್ತಾ ಇರೋವಂಥದ್ದು ಹಾಸ್ಟೆಲ್ಗೆ. ಬಾಯ್ಸ್ ಹಾಸ್ಟೆಲಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಪಕ್ಕದಲ್ಲಿ ಇರೋವಂಥದ್ದು ಗರ್ಲ್ಸ್ ಹಾಸ್ಟೆಲು. ಅಂದರೆ ಇದು ಫುಲ್ ಇರೋವಂಥದ್ದು ಬಾಯ್ಸ್ ಹಾಸ್ಟೆಲೇ. ಈ ಕಡೆ ಡೌನಿಗೆ ಇರೋವಂಥದ್ದು ಗರ್ಲ್ಸ್ ಹಾಸ್ಟೆಲ್ ಆಯಿತಾ. ನಾವು ಕೂಡ ಹೋಗ್ತಾ ಇದ್ದೀವಿ. ಅವರು ಕೂಡ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ. ಇಲ್ಲಿ ಈ ಥರ ಇರುತ್ತೆ, ಮತ್ತು ಗಂಡು ಮಕ್ಳಿಗೆ ಈ ಥರ ಇರುತ್ತೆ, ಮತ್ತು ಬಟ್ಟೆ ಡ್ರೈ ಆಗೋದಕ್ಕೆ ಇರ್ಬೋದು, ವಾಷಿಂಗ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅಲ್ಲಿ ಮಿಷನ್ನೇ ಇದೆ. ಮತ್ತು ಇಲ್ಲಿ ಮಕ್ಕಳಿಗೆ ಇದು ಸ್ಟಡಿ ರೂಮ್ ಅಂತ ಹೇಳಿ, ಅಂದರೆ ಕ್ಲಾಸೆಲ್ಲ ಮುಗಿಸಿ ಬಂದು ಇಲ್ಲಿ ಸ್ಟಡಿ ಮಾಡ್ತಾ ಕೂತ್ಕೊಳ್ಳೋದು. ಇಲ್ಲಿ ಸ್ಟಡಿಯೆಲ್ಲ ಮುಗಿಸಿ 10-10:30 ಅವ್ರು ಹೋಗಿ ಮಲ್ಕೊಬೇಕು. ಮತ್ತು ಬೆಳಗ್ಗೆ 4:45 ಎದ್ದು ರೆಡಿ ಆಗಬೇಕು. ವೈಬ್ರೆಂಟ್ PU ಕಾಲೇಜಲ್ಲಿ ಈ ಥರ ಫೆಸಿಲಿಟೀಸ್ ಇದೆ. ಆಗುತ್ತೆ. ಯಾವ ನಂಬರಿಗೆ ಬೇಕೋ ನಿಮ್ಮ 2 ನಂಬರ್ ಇರುತ್ತಲ್ಲ, ಡಯಲ್ ಮಾಡಿದ್ರೆ ಆಗುತ್ತೆ. 1 ನಿಮಿಷಕ್ಕೂ 1 ರೂಪಾಯಿ ಕಟ್ಟಾಗುತ್ತೆ. ಅದು ರೀಚಾರ್ಜು ಅದೇ ನೀವೇ ಮಾಡ್ಕೋಬೇಕು. ಅದು ರೀಚಾರ್ಜ್ ಎಲ್ಲ ಮಾಡಿಸೋದು ವಾರ್ಡನ್ಸ್ ಎಲ್ಲ ಇರ್ತಾರೆ. ರೀಚಾರ್ಜ್ ಖಾಲಿ ಆದಾಗಲ್ಲ ಅವ್ರ ಹತ್ರ ಹೇಳಿದ್ರೆ ಅವ್ರು ಮಾಡಿಸಿ ಕೊಡ್ತಾರೆ.
ಮತ್ತೆ ಇದೇನಂದ್ರೆ ಡ್ರೈಯರ್ ಮೆಷಿನ್ ಅಂದ್ರೆ ಅವ್ರದ್ದು ಇನ್ನರ್ಸ್ ವೇರ್ಸ್ ಎಲ್ಲ ಅವರೇ ವಾಶ್ ಮಾಡ್ಕೊಳಕ್ಕೆ ಇರುತ್ತಲ್ವಾ, ಮಳೆಗಾಲದಲ್ಲೆಲ್ಲ ಒಣಗಿಲ್ಲ ಅಂದ್ರೆ ಇದರಲ್ಲಿ ಅವರು ಡ್ರೈ ಮಾಡ್ಕೋಬಹುದು, ಆ ಥರದ ಆಪ್ಷನ್ ಇರುತ್ತೆ. ಇದು ಸಲೂನು 15 ಡೇಸಿಗೆ 1 ಮಂತಿಗೆ ಎಲ್ಲ ಸಲೂನ್ ಅವ್ರು ಕರೆಸ್ತಾರೆ ಕಾಲೇಜ್ ಕಡೆಯಿಂದ, ಅವಾಗ ಅವ್ರು ಇಲ್ಲೇ ಸಲೂನ್ ಮಾಡ್ಕೊಂಡು. ಇದಾದಮೇಲೆ ನಾವು ಕೂಡ ಅಲ್ಲಿ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ಫೈನಲಿ ಕಾಲೇಜನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ, ಯಾವ ಕಾಲೇಜು ಏನು ಅಂತೇಳಿ. ಅವನಿಗೆ ಯಾಕೋ ಗೊತ್ತಿಲ್ಲ ವೈಬ್ರೆಂಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸರಿ ಅಂತ ಹೇಳಿ ನಾವು ಕೂಡ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟಿದ್ದು XLPU ಕಾಲೇಜಿಗೆ, ಅಂದರೆ ನಾವು ಫಸ್ಟು ಹೋದ್ವಲ್ಲ ಕಾಲೇಜು ಅಲ್ಲಿಗೆ. ಅಲ್ಲೆಲ್ಲ ಅಡ್ಮಿಷನ್ ಎಲ್ಲ ಮಾಡಿದ್ವಿ. ಅಡ್ಮಿಷನ್ ಎಲ್ಲ ಮಾಡಾದ್ಮೇಲೆ ಅಲ್ಲಿ ನಮಗೆ ಊಟದ ವ್ಯವಸ್ಥೆ ಕೂಡ ರೆಡಿ ಮಾಡಿದರು. ನಾವು ಊಟನ ಮುಗಿಸ್ಕೊಂಡು ಗುರುವಾಯಿನ ಕೆರೆ ಅಂತ ಹೇಳ್ತಾರಲ್ವ, ಯಾವ ಕೆರೆ ಅದು ಅಂತ ಹೇಳಿ ಅಲ್ಲಿರೋವಂಥದ್ದು, ಆ ಕಾಲೇಜ್ ಹತ್ರ ಇರೋವಂಥದ್ದು ಗುರುವಾಯಿನ ಕೆರೆ. ಇದೇ ಆ ಕೆರೆ, ಇದನ್ನೇ ಅಲ್ಲಿ ಗುರುವಾಯಿನ ಕೆರೆ ಅಂತ ಕರೆಯೋದು. ತುಂಬ ಚೆನ್ನಾಗಿದೆ. ಅಲ್ಲಿನ ವೆದರ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಆಯಿತಾ. ಮಕ್ಕಳಿಗೆ ಯಾವುದಾದ್ರು ಒಳ್ಳೆ ಗಾಳಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಆಯಿತಾ. ಅಲ್ಲಿ ಇರೋವಂಥದ್ದು ಸುತ್ತಮುತ್ತ ಬರೀ ಕಾಡು ಥರ ಇರೋವಂಥದ್ದು ಆಯಿತಾ. ಸರಿ ಅಂತ ಹೇಳಿ ನಾವು ಅಡ್ಮಿಷನ್ ಎಲ್ಲ ಮಾಡಿ, ಅಡ್ಮಿಷನ್ ಫೀಸ್ ಬಂದು 3 ಲಕ್ಷ ಆಗುತ್ತೆ. ಅದ್ರ ಜೊತೆಗೆ ತಿಂಗಳು 4,500 ರೂಪಾಯಿ ನಾವು ಊಟದ ಚಾರ್ಜ್ ಅಂತ ತಿಂಗಳು ಹಾಕಬೇಕಾಗತ್ತೆ. ಸರಿ ಅಂತ ಹೇಳಿ ಇಷ್ಟು ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಬರಬೇಕಾದ್ರೆ ಮಧ್ಯದಲ್ಲಿ ಸೋಡಾ ಕುಡಿಯೋಣ ಅಂತ ಹೇಳಿ ಮಡಿಕೆನಲ್ಲಿ ಕೊಡ್ತಾರಲ್ಲ, ಫುಜ್ಜಿ ಸೋಡಾ ಅಂತ ಕರೀತಾರೆ, ಅದನ್ನು ಕೂಡ ನಾವು ಟೇಸ್ಟ್ ಮಾಡೋಣ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡ್ವಿ. ನನ್ನ ಮಗನಿಗೂ ಕೂಡ ಅದು ತುಂಬ ಇಷ್ಟ ಆಯಿತು ಅಂತ ಹೇಳಿ ಅವನು ಟೇಸ್ಟ್ ಮಾಡ್ತಾಯಿದ್ದಾನೆ ಇವಾಗ. ತುಂಬ ಚೆನ್ನಾಗಿತ್ತು ಈ ಜ್ಯೂಸ್ ಕೂಡ. ಅವನು ಸ್ವಲ್ಪ ಮಸಾಲೆ ಜಾಸ್ತಿ ಹಾಕ್ಸ್ಕೊಂಡ್ಬಿಟ್ಟಿದ್ದ, ಬಟ್ ನಾವು ಜಾಸ್ತಿ ಹಾಕಿಸ್ಕೊಳ್ಳಿಲ್ಲ. ನಮಗೆ ಎಷ್ಟು ಬೇಕು ಅಷ್ಟನ್ನೇ ಲಿಮಿಟಲ್ಲಿ ಹಾಕಿಸ್ಕೊಂಡ್ವಿ. ನಿಮಗೆ ಇನ್ನೂ ಕಾಲೇಜ್ ಬಗ್ಗೆ ಮಾಹಿತಿ ಬೇಕಂದರೆ ನಾನು ನೆಕ್ಸ್ಟ್ ಟೈಮ್ ಮತ್ತೆ ಹೋಗುವಂಥದ್ದಿದೆ, ಆವಾಗ ಬೇಕಾದರೆ ಫುಲ್ಲು ಡೀಟೇಲ್ಸ್ ಹೇಳ್ತೀನಿ. ಯಾವುದೇ ಕಾಲೇಜಲ್ಲಿ ಹೋದ್ರೂ ವೈಬ್ರೆಂಟ್ PU ಕಾಲೇಜ್ಗೆ ಹೋದರೆ 3.90 ಲಕ್ಷ ಆಗುತ್ತೆ, ಅಂದರೆ 3,90,000 ಅಲ್ಲಿ ಆಗುತ್ತೆ. ಯಾವುದು ವೈಬ್ರೆಂಟ್ PU ಕಾಲೇಜ್ಗೆ. ಎಕ್ಸೆಲಲ್ಲಿ ಒಂದು 23,000 ಕಮ್ಮಿ ಆಗುತ್ತೆ ಆಯಿತಾ. ಆದರೆ ವರ್ಷದ ಖರ್ಚು ನಮಗೆ 3.5 ಇಂದ 4 ಲಕ್ಷ ಹಾಗೇ ಆಗುತ್ತೆ. ಮಿನಿಮಮ್ 4 ಲಕ್ಷ ಅಂತೂ ಹಾಗೇ ಆಗುತ್ತೆ. ಯಾರಿಗಾದರೂ ಹೊರಗಡೆ ಹಾಕಬೇಕು, ಗಂಡು ಮಕ್ಕಳನ್ನ ಜಾಸ್ತಿ ನಮ್ಮ ಹತ್ರ ಇಟ್ಕೊಂಡು ಅಷ್ಟು ಇದು ಮಾಡೋಕ್ಕಾಗಲ್ಲ ಅನ್ನೋದು, ನಾವು ಆಚೆಗೆ ಹಾಕಿದ್ರೆ ಬೆಟರ್ ಅನ್ನಿಸ್ತು. ನಂಗೆ 2 ವರ್ಷ ಓದ್ಕೊಂಡು ಬರಲಿ, ಇಷ್ಟು ವರ್ಷ ಜೊತೆಲೇ ಓದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಈ ಪ್ಲ್ಯಾನಿಂಗ್ ಮಾಡಿದ್ದು. ಯಾಕೆಂದರೆ ಅವನ ಒಪಿನಿಯನ್ ಕೇಳೇ ನಾವು ಹಾಸ್ಟೆಲ್ಗೆ ಹಾಕಿರೋದು. ನಮ್ಮ ಒಪಿನಿಯನಿಂದ ಅಂತಲ್ಲ, ಅವನ ಒಪಿನಿಯನ್ ಕೂಡ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಹಾಕಿದ್ವಿ. ನಮ್ಮ ಮನೆಯವ್ರು ನೋಡಿ ಇಲ್ಲಿ ಕುಡಿಯೋಕ್ಕಾಗ್ದಲ್ಲೇ ಒದಾಡ್ತಿದ್ದಾರೆ. ನಾನು ಕೂಡ ನನಗೂ ಆಗ್ತಿರ್ಲಿಲ್ಲ, ತುಂಬ ಖಾರ ಥರ ಇತ್ತು. ನಾನು ಜಾಸ್ತಿ ಕುಡಿಲಿಲ್ಲ, ಸ್ವಲ್ಪ ಕುಡಿದೆ. ಇನ್ನು ಮಿಕ್ಕಿದ್ದು ನನ್ನ ಮಗ ತೊಗೊಂಡ. ನನಗಷ್ಟು ಬರಲ್ಲ ಅದೆಲ್ಲ, ನನಗೆ ಒಂಥರ ಅನಿಸುತ್ತೆ. ಸರಿ ಅಂತ ಹೇಳಿ ಜ್ಯೂಸ್ ಕೂಡ ಕುಡಿದು, ಅಲ್ಲಿ ಪೈನಾಪಲ್ ಇತ್ತಲ್ವ, ಪೈನಾಪಲ್ ಬೇಕು ಅಂದರೆ ಅದನ್ನು ಕೂಡ ಕೊಟ್ಟರು. ಬಟ್ ಇಲ್ಲಂತೂ ಹೆವಿ ಕಾಸ್ಟ್ ಆಯಿತಾ. ರೋಡ್ ಸೈಡ್ ಇರೋದಕ್ಕೂ ಅದಕ್ಕೂ ತುಂಬ ಕಾಸ್ಟ್ಲಿ. ಪರವಾಗಿಲ್ಲ ಅಂತ ಹೇಳಿ ನಾವು ಇದು ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಬಿಸಿಲು ಟೈಮಲ್ಲಿ ಹಣ್ಣುಗಳೆಲ್ಲ ತಿಂತಾ ಇರ್ಬೇಕು ಅವಾಗವಾಗ. ಸರಿ ಅಂತ ಹೇಳಿ ಎಲ್ಲರೂ ಕೂಡ ಪೈನಾಪಲ್ನ ತಿಂದು ನಾವು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ನಮಗೆ XLPU ಕಾಲೇಜು ಇಷ್ಟ ಆಯಿತು. ಹಾಗಾಗಿ ಅಲ್ಲಿ ಸರ್ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ವಿಸಿಟಿಂಗ್ ಮಾಡಿ ಮಗುಗೆ ಏನೇನು ಬೇಕು ಏನೇನು ಬೇಡ, ಯಾವ ಥರ ಇರಬೇಕು, ಫೋನೆಲ್ಲ ಅವಾಯ್ಡ್ ಮಾಡಬೇಕು, ಮತ್ತು ಆಟಗಳಿರೋದಿಲ್ಲ, ತುಂಬಾ ರೂಲ್ಸ್ಗಳು ಅಲ್ಲಿ ಇದೆ, ಅದನ್ನೆಲ್ಲ ಹೇಳಿದ್ರು. ಅವನು ಫೈನಲಿ ಅದಕ್ಕೆಲ್ಲ ಒಪ್ಕೊಂಡ. ಅದಾದಮೇಲೆ ನಾವು ಅಲ್ಲಿ ಓಕೆ ಮಾಡಿದ್ವಿ. ಸರಿ ಅಂತ ಹೇಳಿ ಇಲ್ಲಿ ಆನ್ ದ ವೇ ನಾವು ಬರ್ತಾ ಇರ್ಬೇಕಾದ್ರೆ ಚಾಮುಂಡೇಶ್ವರಿ ದೇವಸ್ಥಾನ ಸಿಗುತ್ತೆ, ಅಲ್ಲೂ ಕೂಡ ನಮಸ್ಕಾರ ಹಾಕ್ಕೊಂಡು ನಾವು ಹೊರಟಿದ್ದು ಬಿಸ್ಲೆಘಾಟ್ಗೆ ಹೋಗ್ಬೇಕಂದ್ರೆ ಸುಬ್ರಹ್ಮಣ್ಯ ರೋಡಲ್ಲೇ ಹೋಗಬೇಕಾಗತ್ತೆ. ಅಂದರೆ ಇಲ್ಲೆಲ್ಲ ಘಾಟ್ ಸೆಕ್ಷನ್ ಫುಲ್ಲು, ಶನಿವಾರ ಸಂತೆ ಈ ಕಡೆ ಸೈಡ್ ಬರಬೇಕಾಗತ್ತೆ. ಹಾಗಾಗಿ ನಾವು ಕೂಡ ಬಿಸ್ಲೆಘಾಟ್ಗೆ ಹೊರಟಿ ಒಂದು 4-5 ಸತಿ ಉಳ್ಕೊಂಡಿದ್ವಿ. ಹಾಗಾಗಿ ಈ ಸರಿ ಮಿಸ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಬಿಸ್ಲೆಘಾಟ್ಗೆ ವಿಸಿಟ್ ಮಾಡ್ತಾಯಿದ್ದೀವಿ. ಅಲ್ಲಿ ಮಧ್ಯದಲ್ಲಿ ಹೋಗಬೇಕಾದ್ರೆ ಈ ಥರ ಪರಿಸರ ಇತ್ತು. ಅದರಲ್ಲೂ ಈ ಮಳೆಗಾಲದಲ್ಲಿ ಹೋದರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಆಯಿತಾ. ವ್ಯೂ ಪಾಯಿಂಟು ಹೋಗ್ತಾ ಸಖತ್ತಾಗಿರುತ್ತೆ. ಬಿಸ್ಲೆಘಾಟ್ ಸೈಡು ಈ ಸಾರಿ ಏನು ಗೊತ್ತಾ, ಅಲ್ಲಲ್ಲಿ ಧರ್ಮಸ್ಥಳ ಹೋದಾಗ ಅಲ್ಲಲ್ಲಿ ನೀರು ಹಿಮಪಾದ ಥರ ಅಲ್ಲಲ್ಲಿ ಬೀಳ್ತಾಯಿತ್ತು, ಜರಿ ಥರ. ಬಟ್ ಈ ಸಾರಿ ಎಲ್ಲೂ ಆ ಥರ ಇರಲಿಲ್ಲ. ಮಧ್ಯದಲ್ಲಿ ಮತ್ತೆ ಸ್ಟಾಪ್ ಕೊಟ್ಟು ಈ ವ್ಯೂ ಪಾಯಿಂಟ್ನ ನೋಡೋಣ ಅಂತ ಹೇಳಿ ಅಲ್ಲಿ ಸ್ಟಾಪ್ ಕೊಟ್ವಿ. ಆ ಪ್ರಕೃತಿ ಸೌಂದರ್ಯನ ಸವಿಯೋದು ಒಂಥರ ಚಂದ. ಅದರಲ್ಲಿ ರೆಗ್ಯುಲರಾಗಂತೂ ನಮ್ಮಂಥವ್ರು ಇರೋಕ್ಕಾಗಲ್ಲ.
ಅಲ್ಲಿ ಒಂದು ಸಿಂಗಲ್ ಮನೆಗಳು ಮಾಡಿಕೊಂಡು ಜೀವನ ಮಾಡ್ತಿರ್ತಾರೆ. ಆದರೆ ನಮಗಂತೂ ತುಂಬ ಕಷ್ಟ ಆಗುತ್ತೆ. ಇವರೆಲ್ಲ ಏನು ಮಾಡ್ತಾರೆ ಮಳೆಗಾಲದಲ್ಲಿ ಅಂತ ಚಿಂತೆ ಕೂಡ ಆಗುತ್ತೆ ನೋಡಿ. ಇವಾಗ ನಮಗೆ ಅನಿಸಿದೆ, ಇವಾಗ ಪದೇ ಪದೇ ನಾವು ಈ ಸೈಡ್ ಹೋಗ್ಬೇಕಾಗತ್ತಲ್ವ, ಇವಾಗ ನಮಗೆ ಅನಿಸುತ್ತೆ ಯಾವ ಥರ ಹೆಂಗಪ್ಪ ಅಂತ ಹೇಳಿ. ಅದಾದಮೇಲೆ ನಾವು ಹೋಗ್ತಾ ಅಲ್ಲಿ ಸ್ಟಾಪ್ ಮಾಡಿದ್ವಲ್ಲ, ಅಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡಿ ಈಗ ನಾವು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟಿಗೆ ರೀಚ್ ಆದ್ವಿ. ಇಲ್ಲಿ ಎಂಟ್ರಿ ಟಿಕೆಟ್ ತೊಗೋಬೇಕು, ಒಬ್ಬರಿಗೆ 20 ರುಪೀಸ್ ಅನಿಸುತ್ತೆ. ತಗೊಂಡು ನಾವು ಕೂಡ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಸಖತ್ತಾಗಿತ್ತು, ಜನಗಳು ಕೂಡ. ಸಂಜೆ ಇಲ್ಲಿ 6 ಗಂಟೆಗೇನೋ ಕ್ಲೋಸ್ ಆಗುತ್ತೆ. ಕ್ಲೋಸಿಂಗ್ ಟೈಮ್ಸ್ ಬಂದು 6 ಗಂಟೆ. ಏನಾದರೂ ಮಳೆ ಆ ಥರ ಇದ್ದಾಗ ಬೇಗ ಕ್ಲೋಸ್ ಮಾಡ್ತಾರೆ ಅಂದ್ಕೊಳ್ತೀನಿ. ನಾವು ಕೂಡ ಒಳಗಡೆ ಹೋಗ್ತಾ ಇದ್ದೀವಿ ಟಿಕೆಟ್ ಎಲ್ಲ ತೊಗೊಂಡು. ಫೈನಲಿ ನಾವು ಕೂಡ ಬಿಸ್ಲೆ ವ್ಯೂ ಪಾಯಿಂಟಿಗೆ ರೀಚ್ ಆದ್ವಿ. ನಮ್ಮ ಒಂದು ಕನಸು ಕೂಡ ನನಸಾಯಿತು. ಏಕೆಂದರೆ ಕೆಲವೊಂದು ಇಲ್ಲೇ ನಾವು ಹಾಸನಲ್ಲೇ ಇದ್ದರೂ ಕೂಡ ಕೆಲವೊಂದು ಇಲ್ಲೇ ಇರೋವಂಥ ಅಕ್ಕಪಕ್ಕ ಇರೋವಂಥ ಸ್ಥಳಗಳನ್ನೇ ಕೂಡ ನಾವು ನೋಡಿರಲ್ಲ. ಈ ಬಿಸ್ಲೆ ವ್ಯೂ ಪಾಯಿಂಟ್ ತುಂಬ ಎಷ್ಟು ವರ್ಷದಿಂದ ನೋಡಬೇಕು ಅಂತ ಅಂದ್ಕೊಳ್ತಿದ್ವಿ ಗೊತ್ತಾ. ಬಟ್ ಇದು ನನ್ನ ಮಗನಿಗೆ ಕಾಲೇಜ್ಗೆ ಅಡ್ಮಿಷನ್ ಮಾಡೋ ಟೈಮಲ್ಲಿ ನೋಡೋದಕ್ಕೆ ಭಾಗ್ಯ ಸಿಕ್ತು ಅಂತ ಹೇಳ್ಬೋದು. ಹಾಗೆಯೇ ನಾವು ಕೂಡ ಇಲ್ಲಿ ಬಿಸ್ಲೆ ವ್ಯೂ ಪಾಯಿಂಟಿಗೆ ಬಂದ್ವಿ. ಇಲ್ಲೂ ಎಲ್ಲ ತುಂಬ ಜನ ಇದ್ದರು. ಸಖತ್ ಚೆನ್ನಾಗಿತ್ತು ಆಯಿತಾ. ಅಲ್ಲಿ ನೋಡ್ತಾ ಇದ್ದೀರಲ್ವಾ, ಒಂಥರ ಹಿಮ ಎಲ್ಲ ತುಂಬಿಕೊಂಡಿರೋ ಥರ ಹೆಂಗೆ ಕಾಣಿಸ್ತಿದೆ ನೋಡಿ. ವೈಭೋಗ ಏನೋ ಒಂಥರ ಸಿರಿ ಅನಿಸುತ್ತೆ ಈ ಥರ ವೆದರ್ನ ನೋಡಲಿಕ್ಕೆ. ನನಗಂತೂ ತುಂಬ ಖುಷಿಯಾಯಿತು. ನನಗೆ ನಿಜವಾಗ್ಲೂ ನಾವಿಲ್ಲಿ ಬಂದಿದ್ದೀವಾ ಬಿಸ್ಲೆ ವ್ಯೂ ಪಾಯಿಂಟಿಗೆ ಅಂತ ಅನ್ನಿಸ್ಬಿಡ್ತು. ಬಟ್ ನನಗೆ ಯಾವ ಟೈಮಲ್ಲಿ ಬರಬೇಕಿತ್ತು ಅನಿಸಿದ್ರೆ, ಮಳೆಗಾಲದಲ್ಲಿ ಒಂದ್ಸರಿ ಇಲ್ಲಿ ಬಂದು ವಿಸಿಟ್ ಮಾಡಬೇಕು ಅನಿಸ್ತಾ ಇತ್ತು. ನನ್ನ ಮಗ, ನಮ್ಮ ಮನೆಯವರು ಮತ್ತು ಆ ಅಂಕಲ್ಲು ಎಲ್ಲರೂ ಕೂಡ ಹೋಗ್ತಿದ್ದಾರೆ. ಅಲ್ಲಿ ಯಾವ್ಯಾವ ಥರ ಇದೆ ಅಂತ ಹೇಳಿ ಅಲ್ಲೆಲ್ಲ ಬೋರ್ಡನ್ನ ಕೂಡ ಹಾಕಿದ್ದಾರೆ. ಇಲ್ಲಿ ಮೇಲ್ಗಡೆ ಹೋಗಬೇಕಾದ್ರೆ ಹೋಗಿ ಫುಲ್ ವೀಕ್ಷಣೆ ಮಾಡ್ಬೋದು. ಇಲ್ಲಿ ಕೆಲವೊಂದಿಷ್ಟು ಎಲ್ಲ ಫೋಟೋಸ್ ವೀಡಿಯೋಸ್ನ ಮಾಡ್ಕೋತಾಯಿದ್ರು. ಹಾಗಾಗಿ ನನಗೆ ಆ ಕಡೆ ಹೋಗೋಕ್ಕಾಗಲಿಲ್ಲ. ಈ ಕಡೆ ಸೈಡಲ್ಲೇ ನಿಂತ್ಕೊಂಡು ನಾನು ಎಷ್ಟು ಬೇಕಷ್ಟು ಕವರ್ ಮಾಡಿ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಅಷ್ಟು ಕೆಳಗಿಂದ ನಾವು ಮೇಲೆ ಬಂದಿದ್ದೀವ ಅನಿಸ್ಬಿಡ್ತು. ತುಂಬ ಚೆನ್ನಾಗಿದೆ ಅಲ್ವಾ ಈ ವ್ಯೂ ಪಾಯಿಂಟು. ಯಾರೆಲ್ಲ ಇನ್ನು ಈ ಬಿಸ್ಲೆ ವ್ಯೂ ಪಾಯಿಂಟಿಗೆ ಹೋಗಿಲ್ಲ, ಒಮ್ಮೆ ವಿಸಿಟ್ ಮಾಡಿ ಆಯಿತಾ. ಆದಷ್ಟು ಮಳೆಗಾಲದಲ್ಲಿ ಹೋದರೆ ಚೆನ್ನಾಗಿರಲ್ಲ, ಬಟ್ ವ್ಯೂ ಪಾಯಿಂಟ್ ಮಸ್ತ್ ಇರುತ್ತೆ ಹೋದರೆ ನೋಡಲಿಕ್ಕೆ. ಈ ಟೈಮಲ್ಲಿ ಹೋದರೆ ಅಷ್ಟಕ್ಕಷ್ಟೇ ಆಯಿತಾ. ಎಲ್ಲ ಬಿಸಿಲು ಬಂದು ಎಲ್ಲ ಒಣಗಿರೋದು ಆ ಥರ ಎಲ್ಲ ಆಗಿರುತ್ತೆ. ಬಟ್ ಓಕೆ ಪರವಾಗಿಲ್ಲ, ಚೆನ್ನಾಗಿತ್ತು. ಅಲ್ಲೇ ಕೆಲವೊಂದಿಷ್ಟು ನಾವು ಫೋಟೋಸ್ನ ತೊಗೊಂಡ್ವಿ. ನನಗೆ ಗೊತ್ತಲ್ವ, ಸ್ವಲ್ಪ ಫೋಟೋ ಕ್ರೇಜು ಮತ್ತು ವೀಡಿಯೋ ಕ್ರೇಜು ಜಾಸ್ತಿ ಇದೆ ನನಗೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಅಷ್ಟಕ್ಕಷ್ಟೇ. ನಾನೆಲ್ಲೋ ಇದ್ದರೆ ಅವ್ರು ಇನ್ನೆಲ್ಲೋ ಇರ್ತಾರೆ ಆಯಿತಾ. ಅವ್ರಿಗೆ ಅಷ್ಟಕ್ಕಷ್ಟೇ. ನಾನೇ ಕೈ ಹಿಡಿದು ಹೇಳ್ಕೊತಿದ್ದೀನಿ, ಬನ್ನಿ ಇಲ್ಲಿ ಫೋಟೋ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ. ಸರಿ ಅಂತ ಹೇಳಿಬಿಟ್ಟು ನಾವು ಕೂಡ ಅಲ್ಲಿಂದ ರೀಚ್ ಆಗಿ ಮತ್ತೆ ಇಲ್ಲೊಂದು ಚಿಕ್ಕ ಹೋಟೆಲ್ ಇಟ್ಕೊಂಡಿದ್ರು. ಅಲ್ಲಿ ಬಂದು ಬಜ್ಜಿ ಮತ್ತು ಕಾಫಿ ಟೀ ಎಲ್ಲ ಕುಡಿದು ಮತ್ತು ಹಾಸನ ಕಡೆ ಪಯಣನ ಬೆಳೆಸಿದ್ವಿ. ಇಲ್ಲೇನೋ ಆಂಜನೇಯಂದು ದೊಡ್ಡದಾಗಿ ದೇವಸ್ಥಾನನ ಓಪನ್ ಮಾಡಿದ್ದಾರೆ ಹೊರಗಡೆನೆ. ತುಂಬ ಚೆನ್ನಾಗಿದೆ. ಅದೆಷ್ಟು ಎತ್ತರ ಹಿಡಿದು ಆಂಜನೇಯನ ಹೊರಗಡೆನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಇದಾದಮೇಲೆ ನಾವು ಕೂಡ ಹಾಸನ್ಗೆ ಕೂಡ ರೀಚ್ ಆದ್ವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಕಾಲೇಜ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ನಾನು ಸಪ್ರೇಟಾಗಿ ಅದನ್ನೇ ವಿಡಿಯೋ ಮಾಡ್ತೀನಿ. ಬಾಯ್ ಎಲ್ರಿಗೂ, ಟೇಕ್ ಕೇರ್, ಎಲ್ರಿಗೂ ಒಳ್ಳೆಯದಾಗಲಿ.